Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅದು ಉತ್ತರ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಆಕ್ಸಿಜನ್ ರೀತಿಯಲ್ಲಿರುವಂತಹ ಪ್ರದೇಶ, ಲಕ್ಷಾಂತರ ವೃಕ್ಷ ಸಂಪತ್ತು ಹೊಂದಿರುವಂತಹ ಅರಣ್ಯ ಪ್ರದೇಶ, ಜೊತೆಗೆ ಲೆಕ್ಕವಿಲ್ಲದಷ್ಟು ಕಾಡು ಪ್ರಾಣಿಗಳು ಕೂಡ ಅಲ್ಲಿ ವಾಸ ಮಾಡ್ತಿವೆ. ಆದರೆ ಮೊನ್ನೆ ಕೇಂದ್ರ ಸಚಿವ ಎಚ್ಡಿಕೆ ಅದೇ ಜಾಗದಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಟ್ಟಿದ್ರು. ಇದೀಗ ಎಚ್ಡಿಕೆ ಸಹಿ ವಿರುದ್ಧ ಸಿಡಿದು ನಿಂತಿದ್ದು ಗಣಿ ಅನುಮತಿಯೇ ನಿರಾಕರಿಸಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಸ್ಥಳ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ದೇವದಾರಿ ಅರಣ್ಯ ಪ್ರದೇಶ. ಈಗ ಇದೇ ಸ್ಥಳ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಗುದ್ದಾಟಕ್ಕೆ ಕಾರಣವಾಗಿದೆ. ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಳ್ತಿದ್ದಂತೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕುಮಾರಸ್ವಾಮಿ ಹಾಕಿದ ಸಹಿಗೆ ಈಗ ಕರ್ನಾಟಕ ಸರ್ಕಾರ ಸೇರಿದಂತೆ ಪರಿಸರವಾದಿಗಳಿಂದ ವಿರೋಧ ವ್ಯಕ್ತವಾಗ್ತಿದೆ. ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ರಾಜ್ಯ ಸರ್ಕಾರದ ಗಣಿಗುದ್ದಾಟ. ಎಚ್ಡಿಕೆ ಸಹಿ ಹಾಕಿದ ಗಣಿಗಾರಿಕೆ ಒಪ್ಪಂದಕ್ಕೆ ರಾಜ್ಯದ ಆಕ್ಷೇಪ. ಅಷ್ಟಕ್ಕೂ ಇಲ್ಲಿ ಆಗಿರೋದು ಏನಂದ್ರೆ, ಸಂಡೂರಿನ ಸ್ವಾಮಿಮಲೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಅನುಮತಿ ನೀಡಿ ಕೇಂದ್ರ ಉಕ್ಕು ಖಾತೆ ಸಚಿವ ಕುಮಾರಸ್ವಾಮಿ ಸಹಿ ಹಾಕಿದ್ರು. ತಮ್ಮದೇ ಇಲಾಖೆಯ ಅಡಿಗೆ ಬರುವ ಕುದುರೆಮುಖ ಐರನ್ ಓರ್ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ನೀಡುವ ಪತ್ರಕ್ಕೆ ಸಹಿ ಹಾಕಿದ್ರು. ಇದಕ್ಕೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಅನುಮತಿ ಮತ್ತು ಜಮೀನು ಹಸ್ತಾಂತರ ಬಾಕಿ ಇದೆ. ಆದ್ರೆ ರಾಜ್ಯ ಸರ್ಕಾರ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ಮಾಡಿಕೊಳ್ಳದಂತೆ ತಡೆ ಹಿಡಿದಿದೆ. ಕುದುರೆಮುಖ ಐರನ್ ಓರ್ ಕಂಪನಿ ಅಥವಾ KIOCL ಕಂಪನಿ ಈ ಹಿಂದೆ ಕುದುರೆಮುಖ ಅರಣ್ಯ ಪ್ರದೇಶದಲ್ಲೂ ಗಣಿಗಾರಿಕೆ ನಡೆಸಿತ್ತು. ಆದ್ರೆ ಗಣಿಗಾರಿಕೆಯಲ್ಲಿ ಕಂಪನಿ ಲೋಪದೋಷಗಳನ್ನ ಎಸಗಿತ್ತು. ಅರಣ್ಯ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಿತ್ತು ಅಂತ ರಾಜ್ಯ ಸರ್ಕಾರ ಆರೋಪಿಸುತ್ತಿದೆ. ಅಷ್ಟೇ ಅಲ್ಲ, ದೇವದಾರಿ ಹಿಲ್ಸ್ ಗಣಿಗಾರಿಕೆಯಿಂದ 99,000 ಮರಗಳ ನಾಶವಾಗುವ ಆತಂಕವಿದೆ. ಹೀಗಾಗಿ ಅರಣ್ಯ ಭೂಮಿ ಹಸ್ತಾಂತರ ತಡೆ ಹಿಡಿಯಲು ಸೂಚನೆ ನೀಡಿದ್ದೇವೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಿದ್ದಾರೆ. ಈಗಾಗಲೇ ಬಳ್ಳಾರಿಯಲ್ಲಿ ಗಣಿಗಾರಿಕೆಗೆ ವಿರೋಧಿಸಿ ಸೇವ್ ಸಂಡೂರು ಅಭಿಯಾನ ಕೂಡ ನಡೆಯುತ್ತಿದೆ. ಕುಮಾರಸ್ವಾಮಿಗೆ ಅಂಚೆ ಪತ್ರ ಚಳುವಳಿಯನ್ನ ಪರಿಸರವಾದಿಗಳು ಆರಂಭಿಸಿದ್ದಾರೆ. ಇನ್ನು ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಹೊಸದಾಗಿ ಮಂತ್ರಿಯಾಗಿರ್ತಕ್ಕಂಥ ಕೈಗಾರಿಕಾ ಮಂತ್ರಿ, ಭಾರೀ ಕೈಗಾರಿಕಾ ಮಂತ್ರಿ ಮತ್ತೆ ಉಕ್ಕು ಮಂತ್ರಿ ಅವರು ಹೇಳಿದ್ದಾರೆ, ಜಿಲ್ಲಾಧಿಕಾರಿಗೆ, ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಕೊಡೋಣ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ. ಅದು ಬಂದ ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು, ಸರ್ಕಾರದ ಅಭಿಪ್ರಾಯ ಏನು. ಒಟ್ನಲ್ಲಿ ರಾಜ್ಯದಲ್ಲಿ ಮತ್ತೆ ಗಣಿಗಾರಿಕೆ ವಿವಾದ ಈಗಷ್ಟೇ ಶುರುವಾಗಿದ್ದು ಭಾರಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇನ್ನೂ ಪ್ರತಿಕ್ರಿಯಿಸಿಲ್ಲ. ಸದ್ಯ ಈ ಹಗ್ಗ ಜಗ್ಗಾಟ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಪ್ರಮೋದ್ ಮತ್ತು ಪ್ರಸನ್ನ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.